अल्हम्दुलिल्लाह। मैं कल तुम्हें 12 में साथ में थोड़ा जगह मैं बढ़ा लो ಸರ್ ಹೇಳಿ, ದಾವಣಗೆರೆ ಒಂದು ಎಲೆಕ್ಷನ್ ಒಂದು ಜವಾಬ್ದಾರಿ ತಮ್ಮ ತಲೆ ಮೇಲಿದೆ, ತಮ್ಮ ಹೆಗ್ಲ ಮೇಲಿದೆ, ಇದನ್ನ ಹೇಗ್ ನೋಡ್ತೀರಾ? ಈಗಾಗಲೇ ಚುನಾವಣಾ ಪ್ರಚಾರ ಶುರುವಾಗಿದೆ. ನಾನಿರ್ಬೋದು, ರಿಜ್ವಾನ್ ಅರ್ಷದ್ ಇರ್ಬೋದು, ಸಾಕಷ್ಟು ಮುಖಂಡರುಗಳು ಅಲ್ಲಿ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದು ನಾಳೆ 12 ಗಂಟೆಗೆ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಪ್ರಧಾನ ಸುರ್ಜೇವಾಲಾ ಅವರು, ಕನ್ನಡ ಉಸ್ತುವಾರಿಗಳು, ಕೆಪಿಸಿಸಿ ಅಧ್ಯಕ್ಷರು, ಡೆಪ್ಟಿ ಚೀಫ್ ಡಿ.ಕೆ. ಶಿವಕುಮಾರ್ ಸಭೆ ಒಂದು ಕರೆದಿದ್ದಾರೆ. ಆ ಸಭೆ ನಂತರ 1ನೇ ತಾರೀಕು ಮುಖ್ಯಮಂತ್ರಿಗಳ ಪ್ರವಾಸ, 1 ಮತ್ತು 2ನೇ ತಾರೀಕು ಮುಖ್ಯಮಂತ್ರಿಗಳ ಪ್ರವಾಸ ಕೂಡ ಇದೆ. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳ ಮೇಲೆ, ವಿಚಾರಧಾರೆಗಳನ್ನು ನಾವು ಓಟ್ ಕೇಳ್ತೀವಿ. ಈ ಚುನಾವಣೆಯಲ್ಲಿ ನಮ್ಮ ಗೆಲುವಿಗೆ, ನಮ್ಮ ಗ್ಯಾರಂಟಿಗಳಿಗೆ ಶ್ರೀರಕ್ಷೆ ಆಗಲಿದೆ. 5 ಗ್ಯಾರಂಟಿಗಳನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟನ ಮಾಡಿದ್ದೀವಿ. ನಾವು ಹೋದ 4 ವರ್ಷ, ಇದು ನಮ್ಮ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರುವಾಗ ಭ್ರಷ್ಟಾಚಾರ ತಾಂಡ್ಬಾಡ್ತಾ ಇತ್ತು. ಜಿಲ್ಲೆಗಳಲ್ಲಿ ಹಲವಾರು ಸಮಸ್ಯೆಗಳಿತ್ತು. ಆದರೆ ಇವತ್ತು ಕಳೆದ 3 ವರ್ಷದಲ್ಲಿ ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಜನರ ಪರ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಗೆದ್ದಿದ್ದೀವಿ ಅಂತ ಬೀಗಲ್ಲ, ನಮ್ರತೆಯಿಂದ ಜನರ ಕಷ್ಟಗಳಿಗೆ ಸ್ಪಂದಿಸುವಂತಹ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ. ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ನಾಯಕತ್ವದಲ್ಲಿ ನಾವು ಒಂದು ಒಳ್ಳೆ ಸರ್ಕಾರ ರಾಜ್ಯದಲ್ಲಿ ಕೊಡ್ತಾ ಇದ್ದೀವಿ. ಜನ ಸಂತೋಷವಾಗಿದ್ದಾರೆ. ಈ ಗ್ಯಾರಂಟಿಗಳಿಂದ 6ನೇ ಗ್ಯಾರಂಟಿಯಾಗಿ ನಾವು ಬಡವರಿಗೆ ಪಟ್ಟ ಕೊಡುವಂತ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ 2 ಕಾರ್ಯಕ್ರಮ ಆಯಿತು. ಹೊಸಪೇಟೆಯಲ್ಲಿ ಸುಮಾರು 1,12,000 ಜನರಿಗೆ ಪಟ್ಟವನ್ನು ಕೊಟ್ಟರಿ ಬಡವರಿಗೆ. ಅದೇ ರೀತಿ ಹಾವೇರಿಯಲ್ಲಿ ಕೂಡ ನಾವು ಸುಮಾರು 1,10,000 ಪಟ್ಟಗಳನ್ನು ಕೊಟ್ಟು ಸುಮಾರು 2,22,000 ಪಟ್ಟಗಳನ್ನು ಬಡವರು ಕೊಡುವಂಥ ದೊಡ್ಡ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಅದ್ರ ಮೂಲಕ ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡೋದೇ ಕಾಂಗ್ರೆಸ್ ಪಕ್ಷ. ನಮ್ಮ ಸರ್ಕಾರ ಸರ್ವರಿಗೂ ಕಾರ್ಯಕ್ರಮ ಕೊಟ್ಟಿದೆ, ಎಲ್ಲರಿಗೂ ರಕ್ಷಣೆ ಕೊಟ್ಟಿದೆ. ರಾಜ್ಯದಲ್ಲಿ ಶಾಂತಿ, ಅಭಿವೃದ್ಧಿ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬೈ ಎಲೆಕ್ಷನ್ಸ್ ಆಗಿದೆ. ಈ 2 ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಗೆಲುವು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡ್ತಾ ಇದ್ದೀನಿ. ಇಲ್ಲಿ ಸಮರ್ಥ ಶಾಮ್ದು ಟಿಕೆಟ್ ಕೊಟ್ಟಿದ್ದೀವಿ, ಅಲ್ಲಿ ಮೇಟಿಯವರ ಮಗನ್ ಕೊಟ್ಟಿದ್ದೀವಿ. ಅದು ವಿಶೇಷವಾಗಿ ಈ ನಮ್ಮ ಸತ್ ಸಂಪ್ರದಾಯ ಅಂತ ಹೇಳಿದ್ರೆ, ಯಾರಾದ್ರೂ ಮುಖಂಡರುಗಳು ಈ ಅಕಾಲಿಕ ಮರಣ ಆದ್ರೆ ಅವ್ರ ಜಾಗಕ್ಕೆ ಅವರ ಫ್ಯಾಮಿಲಿಯವ್ರನ್ನೇ ಟಿಕೆಟ್ ಕೊಡೋದು ನಮ್ಮ ಸಂಪ್ರದಾಯ, ಕಾಂಗ್ರೆಸ್ ಪಕ್ಷ ಸಂಪ್ರದಾಯ. ಅಲ್ಲಿ ಕೂಡ ಅಲ್ಪಸಂಖ್ಯಾತರು ದಾವಣಗೆರೆ ಟಿಕೆಟ್ ಕೇಳಿದ್ರು. ನಾವು ಕೂಡ ಅಲ್ಪಸಂಖ್ಯೆ ಕೊಡಿ ಅಂತ ಹೇಳೋ ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಿ ಎಲ್ಲ ಅಲ್ಪಸಂಖ್ಯಾತರ ಮುಖಂಡರನ್ನ ಮನವೊಲಿಸಿ ಸಮರ್ಥಗೆ ಟಿಕೆಟ್ ಕೊಟ್ರು. ಎಲ್ಲರ ಮುಂದೆ ಹೇಳಿ ಈ 2 ವರ್ಷ ಅವರಿಗೆ ಅವಕಾಶ ಮಾಡಿಕೊಡ್ತೀವಿ, ಮುಂದೆ 2028 ಚುನಾವಣೆಯಲ್ಲಿ ಅವಾಗ ನಮ್ಮ ಬೇಡಿಕೆಯನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ಮಾತನ್ನ, ಅವಾಗ ಚರ್ಚೆ ಮಾಡೋಣ ಹೇಳ್ತಾ ಮಾತನ್ನ ಸನ್ಮಾನ್ಯ ಸುರ್ಜೇವಾಲಾ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಈ 28ವರೆಗೂ, ಯಾಕಂದ್ರೆ 2 ವರ್ಷ ಶಾಮನು ಶಿವಶಂಕರಪ್ಪ ಅವರ ಸೀಟ್ ಇದು. ಯಾವ ರೀತಿ ಮೇಟಿಯವರ ಮಗನ್ ಕೊಟ್ರಿ ಅದೇ ರೀತಿ ಈ ಫ್ಯಾಮಿಲಿ ಕೊಡ್ಬೇಕಂತ ಏನು ಒತ್ತಾಯ ಇತ್ತು. ಕೊನೆಗೆ ಮೈನಾರಿಟಿ ಲೀಡರ್ಸ್ನ ಕರೆಸಿ ಹೇಳಿ ಈ 2 ವರ್ಷಕ್ಕೆ ಅವ್ರಿಗೆ ನಂತರ 2028ರಲ್ಲಿ ಅವ್ರು ಮತ್ತೆ ಚರ್ಚೆ ಮಾಡೋಣ ಹೇಳುತ್ತ ಮಾತನ್ನ ಹೇಳಿದ್ದಾರೆ. ಅದರಿಂದ ಇವತ್ತು ಸಮರ್ಥಕ್ಕೆ ಟಿಕೆಟ್ ಸಿಕ್ಕಿದೆ. ಪೈಲ್ವಾನ್ ಅವರು, ಸಾದಿಕ್ ಪೈಲ್ವಾನ್ ಅಂತ ಅವ್ರು ಬಂಡಾಯ ಹಾಕಿದ್ರು, ಅವರು ಕೂಡ ವಿಡ್ರಾ ಮಾಡಿದ್ದಾರೆ. ಇವತ್ತು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಸಿದ್ಧಾಂತಗಳಿಗೆ ವೋಟ್ ಹಾಕೋದು, ಯಾವ ವ್ಯಕ್ತಿ ವಿಶೇಷಕ್ಕೆ ವೋಟ್ ಹಾಕೋದಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ. ಜನರ ಸಮಸ್ಯೆಗೆ, ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಕಾರ್ಯಕ್ರಮ, ಸಂವಿಧಾನ ರಕ್ಷಣೆ ಮತ್ತೆ ಅಲ್ಪಸಂಖ್ಯಾತ ರಕ್ಷಣೆ ಕೊಡೋದೇ ಕಾಂಗ್ರೆಸ್ ಪಕ್ಷ. ಆ ವಿಚಾರ ಇಟ್ಕೊಂಡು ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ, ವಿಶೇಷವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ವೋಟ್ ಹಾಕ್ತಾರೆ. ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಬಹುಸಂಖ್ಯಾತರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಅದಕ್ಕೆ ನಾವು 140 ಸೀಟ್ ಗೆದ್ದು ರಾಜ್ಯದಲ್ಲಿ ನಮ್ಮ ಸರ್ಕಾರ ನಾವು ಮಾಡ್ಕೊಂಡು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ನಮಗೆ ವಿಶ್ವಾಸ ಇದೆ. ದಾವಣಗೆರೆ ಹಾಗೂ ಬಾಗಲಕೋಟೆ 2 ಕ್ಷೇತ್ರಗಳಲ್ಲಿ ನಮ್ಮ ಗೆಲುವು ಖಚಿತ ಅಂತ ಹೇಳಲು ಬಯಸ್ತಾ ಇದ್ದೀನಿ.